ಇದು ಮೀನು ಹಿಡಿಯೋ ಕುಟುಂಬ. ಎಷ್ಟು ಕೆಜಿ ಇದು ಏನು ರೇಟ್ ಕೊಡ್ತಾರೆ ನಿಮ್ಗೆ? ನಮಗೆ 30 ರೂಪಾಯಿ ಕೊಡ್ತಾರೆ ಒಂದು ಕೆಜಿಗೆ. 30 ರೂಪಾಯಿ ಕೊಡ್ತಾರೆ. ಎಷ್ಟು ದಿವಸ ಎಷ್ಟು ಕೆಜಿ ಹಿಡಿತೀರಾ? ಒಂದಿನ 50 ಕೆಜಿ ಹಿಡಿತೀವಿ, ಒಂದಿನ ಕ್ವಿಂಟಲ್ ಹಿಡಿತೀವಿ, ಒಂದಿನ 10 ಕೆಜಿ ಬೀಳುತ್ತೆ. ಜಾಸ್ತಿನೇ ಎಷ್ಟು ಬಿದ್ದಿದೆ, ಕಮ್ಮಿನೇ ಎಷ್ಟು ಬಿದ್ದಿದೆ? ಬಟ್ ತಿಂಗಳಿಗೆ ಅಲ್ಲ, ಒಂದು ದಿವಸಕ್ಕೆ ಒಂದು ವಾರದೊಳಗೆ ಒಂದು ದಿವಸ ಎಷ್ಟು ಹೆಚ್ಚಾಗ್ಬೋದು, ಒಂದು ದಿವಸ ಕಡಿಮೆ ಆಗ್ಬೋದು. ಒಂದಿಷ್ಟು ಇಷ್ಟಂತ ಹಿಡಿತೀವಿ ಅಂತ ನೀವು ಲೆಕ್ಕ. ಮೀನ್ ಹಿಡಿಯೋದ್ ಲೆಕ್ಕ ಅಲ್ಲ ಸಾ. ಮೀನ್ ಹಿಡಿಯೋದು ಇದು ಬಂಡವಾಳಕ್ಕೆ ಜಾಸ್ತಿ ರೇಟ್ ಮೀನ್ ಬೀಳುತ್ತೆ. ಇವಾಗ ಇದಕ್ಕೆಲ್ಲ ನಿಮ್ದೇ ಬಂಡವಾಳ? ಇದಕ್ ನಮ್ ಬಂಡವಾಳ ಅಲ್ಲ, ಬಂಡವಾಳ ನಿಮ್ದೇ. ಬಲೆಗೆ ನಮ್ ಬಲಿಗೆ ಈಗ ನಾವು 50,000 ರೂಪಾಯಿ ದುಡಿತೀವಿ ಅಂತ ತಗೊಂಡ್ಬಿಡ್ರಿ. ತಿಂಗಳಿಗೆ 25,000 ರೂಪಾಯಿನ ಈ ಪ್ಲಾಸ್ಟಿಕ್ ಒಂದ್ಸರಿ ನೀರ್ನಲ್ಲಿ ಹಾಕಿದ್ರೆ 25,000 ರೂಪಾಯಿ ಹೋತು. ಅದ್ರಲ್ಲಿ ಮುಳ್ಳು ಕಸ ಕಡ್ಡಿ ಇರುತ್ತೆ, ಇದು ತಡೆಯೋದಿಲ್ಲ. ನೀವು ತಡೆದಾಗ ಇದು ಏನಾಗುತ್ತೆ, ನಮಗೆ ಲಾಸ್ ಕೊಡುತ್ತೆ. ಅದೇ ಒಂದ್ ತರಕಾರಿ ಬೆಳೆದ್ರೆ ಮತ್ತೆ ಒಂದು ಟ್ರಿಪ್ ಲಾಸ್ ಆಗುತ್ತೆ, ಒಂದ್ ಟ್ರಿಪ್ ಲಾಭ ಬರುತ್ತೆ. 5ಕ್ಕೆ 10 ರೂಪಾಯಿ ಬರುತ್ತೆ. ಇದು ಇಲ್ಲ, ಒಂದ್ಸರಿ ನೀರ್ನಲ್ಲಿ ಬಿಟ್ರೆ ಮತ್ತೆ ಮತ್ತೊಬ್ರು ತಗೊಳ್ಳೋರು ಯಾರು ಇರೋದಿಲ್ಲ. ಅದು ಫಿಕ್ಸೆಡ್ ರೇಟ್ ಅಲ್ಲ ನಿಮ್ಗೆ? ಯಾವುದು? ಇದು ನಿಮ್ಗೆ ಕೆಜಿ ಇಷ್ಟು ಅಂತ ಫಿಕ್ಸೆಡ್ ರೇಟ್. ರೈತರ್ಕ ಒಂದ್ ಬೆಳೆ ರೇಟ್ ಪೂರ್ತಿ ಸಿಗಲ್ಲ. ನಿಮ್ದು ಯಾವ ಒಂದ್ ಬೆಳೆ ಸಿಗ್ತದೆ, ಇನ್ 2 ಬೆಳೆ ರೇಟ್ ಸಿಕ್ಕಲ್ಲ ರೈತರುಗಳಿಗೆ. ಹಂಗಾಗಿ ಆದ್ರೆ ಅದಕ್ಕೆ ಬೆಲೆ ಐತೆ, ಬೆಲೆ ಐತೆ. ಯಾವಾಗ ಒಂದ್ಸಾರಿ ಅಷ್ಟೇ ಬೆಲೆ ಸಿಗೋದು. ಇನ್ 2 ಸಾರಿ ನಾವು ಬಂಡವಾಳ ಹಾಕ್ಬಿಟ್ಟು ಬೆಳಿತೀವಿ, ಬಂಡವಾಳ ಬೀಳ್ತದೆ. ನಿಮ್ಗೆ ಏನಂದ್ರೆ ಈಗ ಅರ್ಧ ನಿಮ್ಗೆ 50,000 ರೂಪಾಯಿ ಅಂತ ಅನ್ಕೊಳ್ರಿ ತಿಂಗಳಿಗೆ. 25,000 ರೂಪಾಯಿ ಬಲಿಗೆ ಹಾಕಿದ್ರೆ ಇನ್ 25,000 ರೂಪಾಯಿ ನಮ್ಗೆ ಗ್ಯಾರಂಟಿ ಉಳಿತಾಯ ಆಗ್ತದೆ ಅಂತ ನಿಮ್ ಮೈಂಡ್ ಆಗಿರ್ತದೆ. ನಮ್ಮ ರೈತರ್ಕ 25,000 ನಮ್ಗೆ ಉಳಿತಾಯ ಆಗ್ತದೆ ಅಂತ ಇಲ್ಲ. ಈಗ ಅಲ್ಲ, ನಾವು ಸಾಲ ಕೊಡ್ತಾರೆ, ಬ್ಯಾಂಕ್ ಸಾಲ ಕೊಡ್ತಾರೆ, ಜಮೀನ್ ಇದೆ ಹಂಗಾಗ್ಬಿಟ್ಟು ಸಾಲ ಕೊಡ್ತಾರೆ. ಒಂದು ಈಗ 6 ತಿಂಗಳಿಂದ ರೈತರುಗಳು ಯಾವುದೇ ಮಾರ್ಕೆಟ್ ಯಾರಿಗೂ ಸಿಕ್ಕಿಲ್ಲ. ಹಣ್ಣುಗಳಿಂದ ಹಿಡಿದು ತರಕಾರಿಯಿಂದ ಹಿಡಿದು ಯಾರಿಗೂ ಸಿಕ್ಕಿಲ್ಲ. ಎಲ್ಲಾ ಬಂಡವಾಳ ಹಾಕಿ 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 ಲಾಸ್ ಆಗ್ಬಿಟ್ಟು ಲಾಸ್ ಆಯ್ತು. ನಿಮ್ದು ಯಾವ ಊರು? ನಮ್ದು ಸಂತೂರು, ದಾವಣಗೆರೆ ಡಿಸ್ಟಿಕ್, ಚನ್ನಗಿರಿ ತಾಲೂಕು. ಇಲ್ಲೇ ಎಷ್ಟು ವರ್ಷ ಇದ್ದೀರಾ ಇಲ್ಲಿ? ಈಗ ನಂತರದಂಗೆ ನಾವು ಇಲ್ಲಿ ಬಂದ ಇಲ್ಲ, ನೀವು ಇಲ್ಲಿ ಈ ಕೆರೆ ಬಂದು ಈ ಕೆರೆಗೆ ಬಂದು ಸುಮಾರು ಒಂದು ವರ್ಷನೂ ಜಾಸ್ತಿ ಆಗಿದ್ರೆ. ಎಷ್ಟು ಸಂಪಾದನೆ ಮಾಡಿ ಊರಿಗೆ ಎಷ್ಟು ಕಳ್ಸಿದ್ರೆ ಸಂಪಾದನೆ ಮಾಡಿ? ಸಂಪಾದನೆನ ಸಂಪಾದನೆ ಅಂದ್ರೆ ಈಗ ನಾವೇ ಮಾಡ್ತೀವಿ, ಸಂಘ ತೆಗಿತೀವಿ, ಅದಕ್ಕೆ 1,000. ಮತ್ತೆ ಸಂತೆ ಅಂದಾಜು ಎಷ್ಟು ಮಾಡಿದ್ರೆ ಒಂದು ವರ್ಷದಿಂದ ಕಳ್ಸಿದ್ದೀರಿ? ವರ್ಷಕ್ಕೆ ಸಂಪಾದನೆ ಅಂದ್ರೆ ಅದು ಕಂಡಿಡಕ್ ಆಗಲ್ಲ ಸಹ. ಅಂದಾಜು ನಾವೇನು ನಿಮ್ಗೆ ಇದೇನಿಲ್ಲ, ನಮ್ಗೇನಿಲ್ಲ. ನಮಗೆ ಹೇಳಿದ್ರೆ ಇನ್ನೂ ಸ್ವಲ್ಪ ಖುಷಿ. ಇಲಾಖೆಯಿಂದ ನಮ್ಗೆ ಪಾಪ ರೈತರು ಕೆರೆತಾವ, ಅಂಗ್ಳತಾವ, ಸೊಳ್ಳೆ ಪಿಳ್ಳೆ ಅದ್ರ ಕಡ್ದು ಅದರಲ್ಲಿ ಜೀವನ ಮಾಡೋದನ್ನ ಹೆಚ್ಚಿಗೆ ಅಂತ ಹೇಳಿ ಇನ್ನೂ ಸ್ವಲ್ಪ ನಮಗೆ ಬಹುಮಾನ ಸಿಗುತ್ತೆ. ಮಕ್ಕಳು ಮರಿನ ವಿದ್ಯಾಭ್ಯಾಸ ಕಳ್ಸಿಲ್ಲ ನೀವು ಸರ್? ಅದೇ ನೋಡಿ ಸರ್, ಮನೇಲಿ ಇದ್ರೆ ವಿದ್ಯಾಭ್ಯಾಸ ಅಂದ್ರೆ ಈಗ ನಾವು ಒಂದು 50,000 ದುಡಿಮೆ ಮಾಡಕ್ಕೆ ಇಬ್ಬರು ಹೋಗ್ಬೇಕು. ರೈತ ಒಬ್ಬ ಕೆಲಸ ಮಾಡ್ಬೇಕಂದ್ರೆ ಒಬ್ನು ಹೋಗಿ ಮಾಡ್ಬೋದು. ಇವತ್ ನೀರ್ನಲ್ಲಿ ಹೋದ್ರೆ ಮಾತ್ರ ನಮ್ಗೆ ದುಡಿಮೆ. ನಾ ಕೇಳ್ತಾ ಇರೋದು ಹುಡುಗರು ವಿದ್ಯಾಭ್ಯಾಸ ಹೆಂಗೆ ಅಂತ. ಎಲ್ಲ ಸಹ ಅದೇ 100 ಜನದಲ್ಲಿ ನಮ್ಮೂರಿನಲ್ಲಿ ಸುಮಾರು 4,000 ಜನ ಇದ್ದಾರೆ, ನಮ್ 2 ಊರು ಸೇರಿ. ಅದರಲ್ಲಿ ನೌಕರಿ ಕೆಲಸ ಮರೇ ಗೋರ್ಮೆಂಟ್ ಸಂಬಳ ಇದೆ. ಬೆಂಗಳೂರದಲ್ಲಿ ಗೋರ್ಮೆಂಟ್ ಆರ್ಡರ್ದಲ್ಲೇ ಇದ್ದಾರೆ, ಅವ್ರು ಒಬ್ಬರೇ ಮಾತ್ರ. ಉಳ್ಕಿದ್ ಯಾರು ಗೋರ್ಮೆಂಟ್ ಸಂಬಳದಲ್ಲಿ ಒಂದು 5,000 ರೂಪಾಯಿ. ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಗೌರ್ಮೆಂಟ್ ಕೆಲಸ ಏನ್ ಮಾಡ್ತೀರಾ? ಹೋಗ್ತಾರೆ ಸರ್, ಬಂಡವಾಳ ಬೇಕಲ್ಲ ಸರ್. ಗೌರ್ಮೆಂಟ್ ಸ್ಕೂಲ್ ನಾ ಕೇಳ್ತಾರ, ನೀವು ಊರ್ ಬಿಟ್ಟು ಬಂದಿದ್ರಲ್ಲ, ಇಲ್ಲಿ ಹುಡುಗನ ಸ್ಕೂಲಿಗೆ ಕಳಿಸ್ತೀರಾ? ಈಗ ಇಲ್ಲಿ ನಮ್ ಊರಿನಲ್ಲಿ ಇಲ್ಲಿಂದ ಈ ಮಕ್ಕಳಿಗೆ ನಾವು ಬಿಟ್ಟು ಬರ್ತೀವಿ, ಅವ್ರಿಗೆ ಫೀಸ್ ಅದು ಕೇಳ್ಬೇಕಂದ್ರೆ ಅಷ್ಟು ಬಂಡವಾಳನ ನಮಗೆ ಕಟ್ಟಕ್ ಆಗೋದಿಲ್ಲ ಸಾ. ಇಲ್ಲಿ ಬಂದಿರಲ್ಲ, ನೀವು ವಲಸೆ ಬಂದಿರಲ್ಲ, ವಲಸೆ ಬಂದು ಇಲ್ಲೇ ಗೌರ್ಮೆಂಟ್ ಸ್ಕೂಲ್ಗ ಒಂದೇ ತಾವು ಇರೋದಲ್ಲ ಸಾ. ಈಗ ಓನರು ಈ ಕೆರೆಯಲ್ಲಿ 1 ವಾರ ಬಿಡ ಅಂತಾರೆ, ನೆಕ್ಸ್ಟ್ ಮತ್ತೊಂದ್ ಕೆರೆಗೆ ಹೋಗಂತಾರೆ. ಇರ್ತೀರಾ? ಈ ಏರಿಯಾದಲ್ಲಿ ಇರ್ತೀವಿ. ಇವಾಗ ಒಂದು ಅಟ್ಲೀಸ್ಟ್ ಒಂದು 5ನೇ ಕ್ಲಾಸ್ ಗಂಟ ಆದ್ರೂ ಇಲ್ಲಿ ವ್ಯವಸ್ಥೆ ಮಾಡಿ ಗೌರ್ಮೆಂಟ್ ಸ್ಕೂಲಾಗ. ಆಮೇಲೆ ಒಂದು ಹಾಸ್ಟ್ಲು ಅಂತ ಇದೆ, ಗೌರ್ಮೆಂಟ್ ಹಾಸ್ಟ್ಲು. ಇವಾಗ ಚಿಂಚಿನಗಿರಿದು ಚಿಂಚಿನಗಿರಿ, ಸಿದ್ಧಗಂಗೆ ಮಠ ಅದೆಲ್ಲ ಹಾಕಿದೀವಿ. ಅಲ್ಲಿ ಎಲ್ಲ ಫ್ರೀ, ಏನೋ ಎಜುಕೇಶನ್ 10th ಗಂಟ ಫ್ರೀ, PUC ಗಂಟ ಫ್ರೀನೇ. PUC ಆದ್ಮೇಲೆ ಒಂದಿಷ್ಟು ಅಂತ ಅಷ್ಟಾರು ಓದಿಸಿ 10ನೇ ಕ್ಲಾಸ್ 12ನೇ ಕ್ಲಾಸ್ ಓದಿದ್ರೆ ವಿದ್ಯಾಭ್ಯಾಸ
ಸ್ವಲ್ಪ ಫ್ರೀ. ನಿಮ್ಮ ಮಕ್ಳು ಮುಂದೆ ಒಳ್ಳೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗಕ್ಕೆ ಬೇಡವಾ? ಅದನ್ನ ಕೇಳಿ ನೀವೇನ್ ಮಾಡ್ತೀರಿ ಗೊತ್ತಾ? ಹೌದೌದು ಬಿಡ್ರಿ ಸರ್, ನೀವು ಹೇಳತ್ತ ನೀವು ಇದು ಮೀನು ಹಿಡಿಯೋದೇ ಒಂದು ಉದ್ಯೋಗ, ಉದ್ಯೋಗ. ಮಕ್ಕಳು ನಮ್ಮ ಉದ್ಯೋಗಕ್ಕೆ ಅದು ಬರೋದು ಬೇಡ, ಸ್ವಲ್ಪ ವಿದ್ಯಾಭ್ಯಾಸ ಮಾಡಿಸಿದ್ರೆ. ಈಗ ಇತ್ತೀಚೆಗೆ ಈಗ ಒಂದು 4-5 ವರ್ಷದಿಂದ ಶಾಲೆ ಗೊತ್ತಾ? ಇತ್ತೀಚೆಗೆ ಈಗ ನಮ್ಮ ಜನನ ಮ್ಯಾಟ್ರಿಗೆ ಬಂದಾರ ಸರ್. ಅದೇ ಇವಾಗ ನಿಮ್ಮ ಮಗನು, ನಿಮ್ಮ ಮಗನ ತಮ್ಮನ ಮಗ ಸ್ಕೂಲ್ 1ನೇ ಕ್ಲಾಸ್ ಸೇರಿಸಬಹುದು. ಬೈಲಿ ಸೇರಿಸಿದ್ರ ಶಾಲೆ ಗೊತ್ತಾ? ಅಮ್ಮ ಹೋದಾಗ ಈಗ ರಜೆಯನ್ನು ಕೊಟ್ಟಿದಾರಂತ ಈಗ ಹೋಗಿ ಕರ್ಕೊಂಡು ಹೋಗ್ತಾರೆ. ಈಗ ಅವಲೇ ಅರ್ಧ ಜನ ಹೋಗಿದ್ದಾರೆ. ಈಗ ಅಲ್ಲೇ ಒಬ್ಬ ಮೊಹರಂ ಹಬ್ಬ ಇತ್ತಲ್ಲ, ಅಲ್ಲಿ ಮಾಡಕ್ ಹೋದಾಗ ಎಲ್ಲ ನಮ್ಮ ಊರಿನಲ್ಲಿ ಸುಮಾರು ಒಂದು 100 ಜನ ಇದ್ರು. ಇಲ್ಲಿ ಈಗ ಹೋಗಿ 3 ದಿನ ಆಯ್ತು, 100 ಜನ ಇದ್ರು. ಅಲ್ಲೇ ಮೊಹರಂ ಹಬ್ಬನ ಮಾಡಿ ಆ ಹಬ್ಬಕ್ಕೆ ಮಕ್ಳಿಗೆ ಬಿಟ್ಟು ಬರ್ತಾ ಇದ್ದಾರೆ. ನಮ್ ಕೇಳೋದು ಏನ್ ಗೊತ್ತಾ, ನೀವು ದುಡೀರಿ, ನೀವೊಂದ್ ಕಡೆ ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ಒಂದ್ ಕಡೆ ಶಾಲೆ ಕಳ್ಸಿ ಮಕ್ಳನ್ನ. ನೀವು ಒಂದ್ ಕಡೆ ಒಂದ್ ಕಡೆ ಮಾಡಿ, ಕೆಲಸ ಎಲ್ಲೇ ಮಾಡಿ, 20 ಕಿಲೋಮೀಟರ್ ದೂರದಲ್ಲಿ ಮಾಡಿ, ಮನೆ ಒಂದ್ ಕಡೆ ಮಾಡಿ, ಮಕ್ಳು ಶಾಲೆ ಕಳ್ಸಿ. ಶಾಲೆ ಕಳ್ಸಿದ್ರೆ ಅದು ಬೆಲೆನೇ ಬೇರೆ. ಹೌದ್ ನೀವು ಕಲಿಲ್ಲ, ನಾನು ಹಾಳಾಗ್ಬಿಟ್ಟಿದೀನಿ, ನನ್ನ ಮಕ್ಕಳು ಹಾಳಾಗೋದ್ ಬೇಡ. ವಿದ್ಯೆ ಕಲೀಲಿ, ಅದು ಮೈಂಡ್. ಕೆಲಸ ಏನಾದ್ರು ಮಾಡ್ಲಿ ಮುಂದೆ, ವಿದ್ಯೆ ಕಲೀಲಿ ಅವರು. ಕಲಿಬೇಕು ಸರ್. ತಂದೆ ತಾಯಿಗ ಅದು ಮೈಂಡ್ ಇರ್ಬೇಕು. ನಾವು ಹಾಳಾಗಿದ್ದೀವಿ, ನಮ್ಮ ಇವಾಗ ಇಲ್ಲಿದ್ರೆ ಆರೋಗ್ಯನೇ ಕೆಡ್ತದೆ ನಿಮ್ಗ, ಆಯ್ತಾ? ಸೊಳ್ಳೆ, ಮನೆ ಇಲ್ಲ, ಒಂದ್ ಫ್ಯಾನ್ ಇಲ್ಲ, ಒಂದ್ ಇದಿಲ್ಲ, ಏನಿಲ್ಲ, ಆರೋಗ್ಯ ಕೆಡ್ತದೆ. ನೀವು ಎಷ್ಟು ವರ್ಷ ಇವಾಗ ಒಂದ್ 70 ವರ್ಷ ಬದುಕ್ತೀವಿ ಅಂದ್ರೆ ನೀವು 40 ವರ್ಷನೇ ಬದುಕೋದು. ಈ ಕೆಟ್ಟ ಗಾಳಿ ಕುಡಿದು ಆರೋಗ್ಯ ಹಾಳಾಗ್ತದೆ. ಅಷ್ಟೊಳಗಾಗಿ ನೀವೇನ್ ಮಾಡ್ಬೇಕು, ಮಕ್ಕಳನ್ನ ನಮ್ ತರ ಹಾಳಾಗೋದ್ ಬೇಡ, ವಿದ್ಯೆ ಕಲಿಸಿ. ವಿದ್ಯೆ ಕಲಿಸಿದ್ರೆ ಅವ್ರ ಕೆಲಸ ಏನಾದ್ರು ಮಾಡ್ಲಿ, ಒಂದು ಬಿಸ್ನೆಸ್ ಒಂದು ಇದು ಏನಾದ್ರು ಮಾಡ್ತಾನೆ. ಅದಕ್ಕೋಸ್ಕರ ನೀವು ಇವಾಗ ಇಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಎಲ್ಲ ಸರ್ಕಾರ ಫ್ರೀ, ನಮಗೆ ದುಡ್ಡು ಕೊಡ್ತಾರೆ, ಮಕ್ಕಳಿಗೆ ದುಡ್ಡು ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಏನೂ ಸಮಸ್ಯೆ ಇಲ್ಲ. ಯಾಕೆ ಸೇರ್ಸ್ ಮಾಡಿದ್ರೆ ನೀವು ಯಾಕೆ ಅದ್ರ ಮುಂದೆ ಆಗಬಾರ್ದು? ಅಂತ ತಿಳಿವಂತರು ಹೇಳಂತ ಗೊತ್ತ ಸಹ, ಇರೋದಿಬ್ರು ಮಕ್ಕಳನ್ನ ಬಿಟ್ಟು ನೀವು ಬೇರೆ ಕಡೆ ಹೋಗಿದ್ರಲ್ಲ ಸಹ, ನಮ್ಮ ಊರ್ನಲ್ಲಿ ಜನ ಅಲ್ಲ ಅವ್ರು ಅಂದ್ರು ಅಂತ ನಾವು ತಲೆ ಕೆಡ್ಸ್ಕೊಂಡ್ಬಾರ್ದು. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಇವಾಗ ನಮ್ಮ ಮಕ್ಕಳನ್ನ ಫಾರಿನ್ ಕಳಿಸ್ತಾರೆ. 2 ವರ್ಷ 3 ವರ್ಷ ಬರೋದಿಲ್ಲ, ಅವ್ರ ಮಗ ಕೂಡ ಅಲ್ಲ. ಏನಕ್ಕೋಸ್ಕರ ಬಿಟ್ಟಿರ್ತಾರೆ? ಮಗ ಹೊರದೇಶ ಕಳಿಸ್ತಾರೆ. ಡಿಗ್ರಿ ಆಯಿತು ಅಂತಂದರೆ MSc ಮಾಡೋಕ್ಕೆ, MBA ಮಾಡೋಕ್ಕೆ ಅಲ್ಲಿ ಕಳಿಸ್ತಾರೆ. ಈಗ 2 ವರ್ಷ, ಆಮೇಲೆ ಅವರು ಓದ್ಬಿಟ್ಟು 2 ವರ್ಷ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟು 4-5 ವರ್ಷ ಬರೋಲ್ಲ. ಸ್ವಲ್ಪ ಶಾಲೆ ಕಳಿಸಿ. ನಮ್ಮ ಚಿಕ್ಕಬಳ್ಳಾಪುರ ಒಂದು 4 ವರ್ಷ. ಎಷ್ಟು ವರ್ಷ ಬಂದಿಗೆ?